Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಆರಂಭವಾಗಿತ್ತೆ. ಇನ್ಫ್ಯಾಕ್ಟ್ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ನಿನ್ನೆ ತಾನೇ ಈ ಒಂದು ಅರ್ಜಿಯನ್ನು ಹಾಕಲಾಗಿತ್ತು. ನಿನ್ನೆ ಸಿ.ವಿ. ನಾಗೇಶ್, ರೇವಣ್ಣ ಅವರ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸಿದ್ರು. ಅದರ ವಿಚಾರಣೆಯನ್ನು ಇವತ್ತು ಮುಂದೂಡಲಾಗಿತ್ತು. ಬೆಂಗಳೂರಿನ ವಿಶೇಷ ಕೋರ್ಟ್ಗೆ ಎಚ್.ಡಿ. ರೇವಣ್ಣ ಅವರ ಅರ್ಜಿ ಸಲ್ಲಿಕೆ ಆಗಿದೆ. ಅಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಜಾಮೀನು ನೀಡುವಂತೆ ಈಗಾಗಲೇ ಅರ್ಜಿ ಸಲ್ಲಿಸಿರುವಂಥ ಎಚ್.ಡಿ. ರೇವಣ್ಣ ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಉಲ್ಲೇಖಿಸಿ ಜಾಮೀನು ಅರ್ಜಿಯಲ್ಲಿ ಎಲ್ಲ ವಿವರಗಳನ್ನು ಸಲ್ಲಿಸಲಾಗಿದೆ. ಹೀಗಾಗಿ ಸಹಜವಾದಂಥ ಕುತೂಹಲ ಇದೆ. ರೇವಣ್ಣ ಅವರಿಗೆ ಬೇಲಾಗತ್ತಾ ಅಥವಾ ಇದೇ ಪರಿಸ್ಥಿತಿ ಮುಂದುವರಿಯುತ್ತಾ, ಇದೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗತ್ತೆ. ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಆಗುತ್ತೆ. ಒಂದು ಕಡೆಗೆ ಇವತ್ತು SIT ಕಸ್ಟಡಿ ಅವಧಿ ಅಂತ್ಯವಾಗ್ತಾ ಇದೆ. ಹೀಗಾಗಿ ಸಹಜವಾಗಿ SIT ಅಧಿಕಾರಿಗಳು ಏನು ಹೇಳ್ತಾರೆ ಅದರ ಕುತೂಹಲ ಕೂಡ ಇದ್ದೇ ಇದೆ. SIT ಅಧಿಕಾರಿಗಳು ಇನ್ನಷ್ಟು ದಿನ ವಿಚಾರಣೆಗೆ ಕಾಲಾವಕಾಶ ಬೇಕಾಗಿದೆ, ಇನ್ನಷ್ಟು ದಿನ ಅವರನ್ನು ತಮ್ಮ ಕಸ್ಟಡಿ ಕೊಡಿ ಅಂತ ಕೇಳಿದ್ರೆ ಆಗ ಸಹಜವಾಗಿಯೇ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಈಗ ಬೇಲ್ ಕೂಡ ಹಾಕಿರುವಂಥ ಹಿನ್ನೆಲೆಯಲ್ಲಿ, ಬೇಲ್ಗೆ ಅರ್ಜಿ ಹಾಕಿರುವಂಥ ಹಿನ್ನೆಲೆಯಲ್ಲಿ ಅದರ ಆ ಅರ್ಜಿಯ ವಿಚಾರಣೆ ಕೂಡ ಇವತ್ತಿದೆ. ಹೀಗಾಗಿ ಬೇಲ್ ಸಿಗತ್ತಾ ಅಥವಾ ಜೈಲೇ ಗತಿನ, ಇದು ಕುತೂಹಲ. ಇದು ರೇವಣ್ಣ ಅವರ ಪರಿಸ್ಥಿತಿ. ಆದರೆ ಮತ್ತೊಂದು ಕಡೆ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಕೇಳಿದ್ದಂಥ 7 ದಿನಗಳ ಕಾಲಾವಕಾಶ ಇವತ್ತು ಅಂತ್ಯವಾಗ್ತಾ ಇದೆ. ಪ್ರಜ್ವಲ್ ವಿರುದ್ಧ ಲೈಂಗಿಕ ಆರೋಪ ಏನು ಕೇಳಿ ಬಂದಿತ್ತು, ಪ್ರಜ್ವಲ್ ಕೇಳಿದ್ದ 7 ದಿನಗಳ ಕಾಲಾವಕಾಶ ಇವತ್ತು ಅಂತ್ಯವಾಗ್ತಾ ಇದೆ. SIT ನೀಡಿದ್ದ ನೋಟಿಸ್ಗೆ ಕಾಲಾವಕಾಶವನ್ನು ಕೇಳಿ ಪ್ರಜ್ವಲ್ ಉತ್ತರವನ್ನು ಕೊಟ್ಟಿದ್ರು. 7 ದಿನ ಕಾಲಾವಕಾಶ ಬೇಕು, ನಾನೇ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ರು. 7 ದಿನಗಳ ಕಾಲ ಅವಕಾಶವನ್ನು ಕೊಡಿ ಅಂತ ಪ್ರಜ್ವಲ್ ಮನವಿ ಮಾಡಿದರು. ವಕೀಲರ ಮೂಲಕ ಮನವಿ ಮಾಡಿದಂಥ ಪ್ರಜ್ವಲ್ ರೇವಣ್ಣ, ಹೀಗಾಗಿ ಅವರು ಮಾಡಿದಂಥ ಮನವಿಗೆ ಸಂಬಂಧಪಟ್ಟಂತೆ ಈಗ ಫೇಸ್ಬುಕ್ ಮೂಲಕ ಖುದ್ದು ಶೇರ್ ಮಾಡಿದ್ದಂಥ ಪ್ರಜ್ವಲ್, ಅಂದರೆ ತಮ್ಮ ಮನವಿಯನ್ನು ಅಥವಾ ತಮ್ಮ ಅಪ್ಲಿಕೇಶನ್ಸ್ ಏನಿದೆ ಅದರ ವಿವರವನ್ನು ಫೇಸ್ಬುಕ್ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೈ ಮಾಡಿದ್ರು, ಹೇಳ್ಕೊಂಡಿದ್ರು. ಹೀಗಾಗಿ ಎಲ್ಲ ವಿಮಾನ ನಿಲ್ದಾಣಗಳ ಮೇಲೆ ಈಗ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಅಫ್ಕೋರ್ಸ್ ಈಗಾಗಲೇ ಕಾಲಾವಕಾಶವನ್ನು ಕೇಳಿದ್ದಾರೆ, ಬಟ್ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಅವರು ಇವತ್ತು ಬರಬೇಕು. ಆ್ಯಕ್ಚುಲಿ ಇವತ್ತು ಕಾಲಾವಕಾಶ ಅಂತ್ಯವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಂಜೆನೋ ಅಥವಾ ನಾಳೆ ಬೆಳಗ್ಗೆನೋ ಅವರು ವಿಚಾರಣೆಗೆ ಹಾಜರಾಗಬೇಕು. ಆದರೆ ಹಾಜರಾಗ್ತಾರ ನಿಜವಾಗ್ಲೂ ಅದಿರುವಂಥ ಪ್ರಶ್ನೆ. ಹೀಗಾಗಿ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಈಗ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಪ್ರಜ್ವಲ್ ಒಂದು ವೇಳೆ ತಪ್ಪಿಸಿಕೊಳ್ಳುವಂಥ ವಿಚಾರಣೆ ಅಥವಾ ವಿಚಾರ ಏನಾದರೂ ಮಾಡಿದ್ರೆ ಅದನ್ನು ಕಟ್ಟಿಹಾಕುವಂಥ ನಿಟ್ಟಿನಲ್ಲಿ, ಆ ಥರ ಆಗದೇ ಇರುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು SIT ತಂಡ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ನಿಗಾವನ್ನು ಇಟ್ಟಿದೆ. ಇನ್ನು ಕಡೆಗೆ ಪ್ರಜ್ವಲ್ ಇನ್ನೇನು ಬಂದೇ ಬಿಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಹರಿದಾಡ್ತಾ ಇತ್ತು. ಆದರೆ ಸದ್ಯಕ್ಕೆ ಚುನಾವಣೆ ಪ್ರಕ್ರಿಯೆಗಳು ಮುಗಿಯೋ ತನಕ ಬರುವಂಥದ್ದು ಅನುಮಾನ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಹೀಗಾಗಿ ಸಹಜವಾದಂಥ ಡೆವಲಪ್ಮೆಂಟ್ಗಳು ನೋಡ್ತಾ ಇದ್ದಾರೆ. ಅಂದರೆ ಟೆಕ್ನಿಕಲ್ಲಾಗಿ ನೋಡಿದ್ರೆ ಈಗ 7 ದಿನಗಳ ಕಾಲಾವಕಾಶ ಮುಗಿದೋಗಿದೆ. ಹೀಗಾಗಿ ಮುಂದೇನಾಗುತ್ತೆ, ತಾಂತ್ರಿಕವಾಗಿ ಏನೆಲ್ಲ ಮಾಡಬೇಕಾಗತ್ತೆ ಆ ಎಲ್ಲ ಪ್ರಕ್ರಿಯೆಗಳನ್ನು ಈಗಾಗಲೇ SIT ಅಧಿಕಾರಿಗಳು ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಪೊಲೀಸರು ಏನು ಮಾಡ್ತಾರೆ, SIT ತನಿಖಾ ತಂಡ ಏನು ಮಾಡುತ್ತೆ ಅದು ಕೂಡ ಕುತೂಹಲ ಮೂಡಿಸಿದೆ. ಅಫ್ಕೋರ್ಸ್ ಕಾಲಾವಕಾಶ ಕೊಟ್ಟಿದ್ವಿ, ಇನ್ನೂ ಬಂದಿಲ್ಲ. ಹೀಗಾಗಿ ಬಂಧನದ ಪ್ರಕ್ರಿಯೆಗಳನ್ನು ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರೋಸೆಸ್ಗಳನ್ನು ಶುರು ಮಾಡ್ತಾರಾ, ಇದಿರುವಂಥ ಪ್ರಶ್ನೆ. ಇನ್ನು ಈ ಒಂದು ಪ್ರಕರಣ ಈಗಾಗಲೇ ರಾಜಕೀಯ ತಿರುವುಗಳನ್ನು ಕೂಡ ಪಡ್ಕೊಳ್ತಾ ಇದೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ BJP ಮತ್ತು JDS ಕೆಂಡ ಕಾರ್ತಾ ಇದೆ. ದೇಶಾದ್ಯಂತ, ಇನ್ಫ್ಯಾಕ್ಟ್ ರಾಜ್ಯಾದ್ಯಂತ ಹಲವಾರು ಕಡೆ ಈಗಾಗಲೇ ಪ್ರತಿಭಟನೆಯನ್ನು ಮಾಡಲಾಗಿದೆ. SIT ತನಿಖೆ ನಡೀತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. SIT ತನಿಖೆ ಅಲ್ಲ, ಇದು ಶಿವಕುಮಾರ್ ತನಿಖಾ ತಂಡ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದರು. ಸಿದ್ದರಾಮಯ್ಯ ತನಿಖಾ ತಂಡ ಅಂತ ಇದೇ ಕುಮಾರಸ್ವಾಮಿ ಆರೋಪವನ್ನು ಮಾಡಿದರು. ಹೀಗಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ. ಇನ್ಫ್ಯಾಕ್ಟ್ JDSನ ಮುಖಂಡರು ನಿರಂತರವಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಹಾಗೂ ಸರ್ಕಾರವೇ ಈ ಒಂದು ಪ್ರಕರಣದ ಹಿಂದೆ ಒಂದು ನಿಂತು ಎಲ್ಲ ಪ್ರಕರಣಗಳನ್ನು ಸೃಷ್ಟಿ ಮಾಡಿದೆ. ಪ್ರಮುಖವಾಗಿ ಇದರ ಹಿಂದೆ DK ಶಿವಕುಮಾರ್ ಕೈವಾಡ ಇದೆ ಅನ್ನುವಂಥ ಆರೋಪವನ್ನು ಹೊರಿಸಿ ಈಗ ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು, ಹಾಸನ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕೂಡ ಪ್ರತಿಭಟನೆ ಮಾಡಲಾಗಿದೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.